ಒಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಶೀತಲ್ ಎಂಬ ಹುಡುಗಿ ವಾಸವಾಗಿದ್ದಳು. ಅವಳು ಬಹುಶಃ ಬಡ ಕುಟುಂಬದವಳು, ಆದರೆ ಅವಳಲ್ಲಿ ಅಪಾರವಾದ ಕಠಿಣ ಪರಿಶ್ರಮ ಮತ್ತು ಆಸಕ್ತಿ ಇದ್ದವು. ಅವಳ ತಂದೆ ರೈತ, ತಾಯಿ ಮನೆಯ ಕಾರ್ಯಗಳಲ್ಲಿ ತೊಡಗಿದ್ದವಳು. ಇದ್ದರೂ ಶೀತಲ್ ಮುಂದೆ ಹೋಗುವ ಕನಸು ಮತ್ತು ನಗುವ ಹಕ್ಕಿಯಂತೆ ಹಾರುವ ಆಸೆ ಹೊತ್ತಿದ್ದಳು. ಹಳ್ಳಿಯಲ್ಲಿ ಕಿರಿಯ ಶಾಲೆಯ ಗುರುಗಳು ಅವಳನ್ನು ಸದಾ ಪ್ರೋತ್ಸಾಹಿಸುತ್ತಿದ್ದರು. ಶೀತಲ್ ಓದುತ್ತಿದ್ದಷ್ಟು ಅವಳಲ್ಲಿ ಹೊಸ ಹೊಸ ಕಲಿಕೆಯ ಆಕಾಂಕ್ಷೆ ಹೆಚ್ಚಾಗುತ್ತಿತ್ತು. ಆದರೆ ಅವಳ ಜೀವನ ಕಷ್ಟಗಳಿಂದ ತುಂಬಿತ್ತು. ಓದುವ ನವಲಿಕೆಯನ್ನು ಉಳಿಸಿಕೊಳ್ಳಲು ಅವಳ ಪೋಷಕರು ಸಾಕಷ್ಟು ಹಣಕಾಸು ಸಹಾಯ ನೀಡಲಾರೆವು. ಹೀಗೆ ಕೇವಲ ಹತ್ತಿರದ ಗ್ರಂಥಾಲಯಗಳಲ್ಲಿ ಪುಸ್ತಕಗಳನ್ನು ಓದುತ್ತಾ ಅವಳ ಕನಸು ಉಳಿಯುತ್ತಲೇ ಇತ್ತು. ಒಂದು ದಿನ ಹಳ್ಳಿಯಲ್ಲಿ ಶಿಶುಗಳ ಶಾಲೆಗೆ ತೆರಳುವ ಸಮಯದಲ್ಲಿ ಒಂದು ಬಹುಮಾನ ಪ್ರಕಟಣೆ ಹಾಕಲಾಗಿತ್ತು. ಪ್ರತಿ ಶಾಲೆಯ ಹಿತಚಿಂತಕ ವಿದ್ಯಾರ್ಥಿಗೆ ರಾಷ್ಟ್ರೀಯ ವಿದ್ಯಾರ್ಥಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ನೀಡಲಾಗಿತ್ತು. ಶೀತಲ್ ಅವಳ ಕನಸು ಹಾರಿಸದೆ ಅದೇ ಸುವರ್ಣ ಅವಕಾಶ ಕಂಡಿತು. ಅವಳು